ಬಸವಣ್ಣವರು ಭಗವಂತನಿಗೆ ಕೇಳ್ತಾರೆ, ಏನೂ ಮಾಡಬೇಡ, ನನ್ನ ತಲೆ ಯಾವಾಗಲೂ ಬಾಗಿರಲಿ, ನನ್ನ ಕೈ ಯಾವಾಗಲೂ ಮುಗಿದಿರಲಿ, ಸಾಕು ಇಷ್ಟು ಅಂದರು. ಆದ್ದರಿಂದ ಮಹಾತ್ಮ ಅಂತ ಕರೆದರು. ಮಹಾತ್ಮ ಅಂತ ಸುಮ್ಮನೆ ಜ್ಞಾನದಿಂದ ಮಹಾತ್ಮ ಅಲ್ಲ, ಸುಮ್ಮನೆ ಸಮಾಜದಲ್ಲಿ ಮಹಾತ್ಮ ಅಲ್ಲ, ಭಾವದಿಂದ ಮಹಾತ್ಮನಾಗಿದ್ದರು. ಎಲ್ಲಿ ನಾವು ಬಯಸ್ತೇವೆ ಹೇಳಿ? ದೇವನ ಹತ್ತಿರ ಹೋಗಿ ನನ್ನ ತಲೆ ಬಾಗಿರಲಿ, ಕೈ ಮುಗಿದಿರಲಿ ಅಂತ ಎಂಥ ಅದ್ಭುತ ಮಾತು ಕೇಳಿದರು. ಆದ್ದರಿಂದಲೇ ಎಲ್ಲಿ ಬಸವಣ್ಣನವರೋ ಅಲ್ಲಿ ಇಡೀ ದೇಶದ ಜನ ಬಂದರು. ಎಲ್ಲೆಲ್ಲಿಂದ ಜನ ಬಂದರು, ದೇಶದ ಮೂಲೆ ಮೂಲೆಗಳಿಂದ ಜನ ಬಂದರು. ಎದಕ್ಕೆ ಬಂದರು? ಏನಿಲ್ಲ, ಬಸವಣ್ಣವರ ಸಮೀಪದಲ್ಲಿ ಒಂದು ಕ್ಷಣ ಕೂಡಬೇಕಂತ ಬಂದರು, ಒಂದು ಕ್ಷಣ ಇರಬೇಕಂತ ಬಂದರು. ಯಾಕೆ? ಅಷ್ಟು ಅವರು ಬಸವಣ್ಣನವರು ಕರೆದರು, ಎಲ್ಲರಿಗೂ ವಂದಿಸಿದರು, ತುತ್ತ ಅನ್ನ ಕೊಟ್ಟರು, ಸಂತೋಷಪಟ್ಟರು. ಮಹಾತ್ಮ ಆದರು, ಮಹಾತ್ಮ ಆದರು. ಯಾರ ಮನಸ್ಸು ಒಡೆದಿಲ್ಲ ಅಂಥವ್ರಿಗೆ ಮಹಾತ್ಮ ಅಂತ ಕರೀತಾರೆ. ಯಾರ ಮನಸ್ಸು ಚಿನ್ನ ವಿಚ್ಛಿನ್ನ, ಇಟ್ ಈಸ್ ಬ್ರೋಕನ್ ಇನ್ ಟು ಪೀಸಸ್, ಮನಸ್ಸೆಲ್ಲ ಒಡೆದು ಛಿದ್ರವಾಗ್ತದೆ, ಸಣ್ಣದು ಆಗ್ತದೆ, ಅಂಥವರಿಗೆ ಅಲ್ಪ ಆತ್ಮರು ಅಂತ ಕರೆದರು. ವಿಶಾಲವಾದ ಮನಸ್ಸಿನವರಿಗೆ ಮಹಾತ್ಮರು ಅಂತ ಕರೆದರು, ಮಹಾತ್ಮ ಅಂತ ಕರೆದರು. ಅಂಥವರು ಜಗತ್ತಿನಲ್ಲಿ ಯಾರು ಬಾಳಿ ಬದುಕಿ ಹೋಗ್ತಾರೆ ಅಂಥವರ ಮಾತಿನಲ್ಲಿ ಸತ್ಯ ಮೂಡಿಕೊಂಡಿರ್ತದೆ. ದ ಟ್ರುತ್ ಈಸ್ ರಿಫ್ಲೆಕ್ಟೆಡ್ ಇನ್ ದೇರ್ ವರ್ಡ್ಸ್. ಅವರು ಸತ್ಯ ಅದರಾಗ ಮೂಡ್ತದೆ, ಅದರಾಗ ಜ್ಞಾನ ಇರ್ತದೆ. ಅಂಥ ಮಹಾನುಭಾವರ ಮುಖದಿಂದ ಬಂದದ್ದು ಉಪನಿಷತ್ತು. ಕೂಡಬೇಕು. ಇಂಥವರಿಗೆ ಗುರುಗಳು ಅಂತ ಕರೀತಾರೆ. ಎಂಥ ಗುರುಗಳ ಸಮೀಪ ಕೂತ್ರೆ ನಮ್ಮ ಮನಸ್ಸು ಹೆಂಗೆ ಸಣ್ಣದಾಗ್ತದೆ? ದೊಡ್ಡ ಮನಸ್ಸಿನವರ ಹತ್ತಿರ ಕೂತ್ರೆ ಮನಸ್ಸು ಸಣ್ಣದಾಗೋದಿಲ್ಲ, ದೊಡ್ಡದಾಕೋತ ಹೋಗ್ತದೆ. ಸಣ್ಣ ಮನಸ್ಸಿನವ್ರ ಹತ್ತಿರ ಕೂತ್ರೆ ಮನಸ್ಸು ಸಣ್ಣದಾಕೋತ ಹೋಗ್ತದೆ. ಮನಸ್ಸು ದೊಡ್ಡದ ಮಾಡಬೇಕು. ಇದಕ್ಕಿಂತ ದೊಡ್ಡ ಕಲ್ಚರ್, ಸಂಸ್ಕೃತಿ ಯಾವುದು? ಒಬ್ಬ ಮನುಷ್ಯ ಸುಸಂಸ್ಕೃತ ಆದ, he became cultured. What is the criterion for it? ಏನದ? ಹೇಗೆ ಹೇಳೋದು? ಸಾಕ್ಷಿ ಏನು? ಏನಿಲ್ಲ. ಆ ಮನುಷ್ಯ ಸುಸಂಸ್ಕೃತ. ಇದಕ್ಕೆ ಅರ್ಥ ಏನು ಅಂದರೆ ಮನಸ್ಸು ಒಡೆದಿಲ್ಲ ಅಷ್ಟೇ. ದೊಡ್ಡದು, ದೊಡ್ಡ ಮನಸ್ಸು ಇರಬೇಕು, ದೊಡ್ಡ ಮನಸ್ಸಾಗಿರಬೇಕು, ದೊಡ್ಡ ಮನಸ್ಸಾಗಿರಬೇಕು. ಸಣ್ಣ ಮಕ್ಕಳಲ್ಲಿ ಇರ್ತದೆ. ಸಣ್ಣ ಮಕ್ಕಳನ್ನು ಸುಮ್ಮನೆ ನೋಡಬೇಕು ನೀವು, ಅವಕ್ಕೆ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಆಡೋ ಪ್ರಸಂಗ ಬಂದಾಗ ನಾವು ದೊಡ್ಡವರು ಆಡ್ತಾ ಇದ್ರೆ ದೊಡ್ಡವರು ಕೂಡನೇ ವ್ಯವಹರಿಸ್ತಾರೆ. ಸಣ್ಣ ಮಕ್ಕಳು ಹಂಗಲ್ಲ, ಯಾವುದೂ ನೋಡೋದಿಲ್ಲ. ಕಪ್ಪ ಬಿಳಿ ಕೆಂಪ ಏನು ನೋಡೋದಿಲ್ಲ. ಶ್ರೀಮಂತ ಬಡವ ಅನ್ನುವ ಪ್ರಶ್ನೆ ಇಲ್ಲ. ದೇ ಮಿಕ್ಸ್ ವಿತ್ ಎವ್ರಿ ಒನ್. ವಿ ಡು ನಾಟ್ ಲೈಕ್ ಟು ಮಿಕ್ಸ್ ವಿತ್ ಅದರ್ಸ್. ನಮಗೆ ಹೆಂಗೆ? ನಾನು ಮಿಲಿಯೋನಿಯರ್ ಇದ್ದರೆ ನೀವು ಮಿಲಿಯೋನಿಯರ್ ಇರು, ನಾನು ಬಿಲಿಯನಿಯರ್ ಇದ್ದರೆ ನೀವು ಬಿಲಿಯನಿಯರ್ ಇರು. ಹೌದಲ್ಲ? ಮಕ್ಕಳು ಹಂಗಲ್ಲ. ಯಾರ ಮಕ್ಕಳಂತ ಅವ್ರಿಗೆ ಗೊತ್ತೂ ಇಲ್ಲ. ಎಷ್ಟು ಸಹಜ, ಶಾಂತ, ಸಹಜ. ನಾನು ಶ್ರೀಮಂತ ಅಂತ ಅವ್ರ ತಂದೆ ಅಂತಾನ, ಅವ ಅನ್ನೋದಿಲ್ಲ, ಹುಡುಗ ಅನ್ನೋದಿಲ್ಲ. ಅವನಿಗೆ ಬಡತನ ಇಲ್ಲ, ಶ್ರೀಮಂತಿಕೆ. ಶ್ರೀಮಂತಿರಬೇಕು, ಶ್ರೀಮಂತಿಕೆ ಇರಬಾರ್ದು. ಬಡವ ಇರಬೇಕು, ಬಡವ ಅಂತ ಭಾವ ಇರಬಾರ್ದು. ಅದು ವಿಶಾಲತ, ಅದು ವಿಶಾಲತ. ಆದರೆ ನಮ್ಮ ಮನಸ್ಸು ಹಂಗೆ ಆಗೋದಿಲ್ಲ. ನಮ್ಮ ಮನಸ್ಸು ಬಹಳ ಸಣ್ಣದು, ಬಹಳ ಚಿಕ್ಕದು. ಎಷ್ಟು ಚಿಕ್ಕದು ಅಂದರೆ ಅದರಾಗ ಬೇರೆ ಅವರಿಗೆ ಜಾಗನೇ ಇಲ್ಲ. ಇನ್ನೊಬ್ಬರಿಗೆ ಅದರಾಗ ಜಾಗನೇ ಸಿಗೋದಿಲ್ಲ, ಅಷ್ಟು ಸಣ್ಣದು. ಆದ್ದರಿಂದಲೇ ನಾವು ದುಃಖಕ್ಕೆ, ಬಂಧನಕ್ಕೆ ಕಾರಣ ಆಗ್ತೇವೆ, ಸಿಕ್ಕೊಳ್ತೇವೆ. ದುಃಖ ಉಂಟಾಗಲಿಕ್ಕೆ ಕಾರಣ, ಸಮಸ್ಯೆಗಳು ಉಂಟಾಗಲಿಕ್ಕೆ ಕಾರಣ, ಮನಸ್ಸಿನಲ್ಲಿ ಅಸಮಾಧಾನ ಇರೋದಕ್ಕೆ ಕಾರಣ ಏನು ಅಂದರೆ ಮನಸ್ಸು ಒಡಿತು, ಮನೆ ಒಡಿತು. ಅಲ್ಲೇ